ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಡೇ 2 ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ. ಸೊ ಅವತ್ತು ನಾನ್ ವೆಜ್ ಇರುತ್ತೆ, ಹೊಸ್ದಡುಕು ಅಂತಾರೆ. ಸೊ ಬೆಳಗ್ಗೆ ಎದ್ದಿದ್ವಿ ನಾನು ಬೇಗ, ನಮ್ಮ ಅಕ್ಕ ಎಲ್ಲ. ಸೊ ಯೂಶ್ವಲಿ ನಮ್ಮ ಮನೇಲಿ ಎಲ್ಲರೂ ಬೇಗ ಎದ್ದಂತಾರೆ, ನಮ್ಮ ತಾತ ಅಜ್ಜಿ ಎಲ್ಲ. ಎದ್ದು ಕಾಫಿ ಕುಡಿದ್ವಿ. ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ, ಮೇನ್ ಅನ್ನೋ ಥರ. ನಮ್ಮಮ್ಮ ನಾನ್ ವೆಜ್ಗಂತ ಶುಂಠಿ ಅದೆಲ್ಲ ಪ್ರಿಪೇರ್ ಮಾಡ್ತಿದ್ರು. ಆ್ಯಂಡ್ ನಾನು ಹಿಂದಿನ ದಿನ ಒಬ್ಬಟ್ಟು ತಿಂದಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ತಿಂತಿದ್ದೆ ನಾನು. ಸೊ ಒಬ್ಬಟ್ಟು ಆ್ಯಂಡ್ ಕಾಳು ಈ ಥರ ಮಿಕ್ಸ್ ಮಾಡ್ಕೊಂಡು, ಅಂದರೆ ಚಪಾತಿ ಥರ ಹಚ್ಕೊಂಡು ತಿನ್ನೋದಂದರೆ ನನಗಿಷ್ಟ. ಸೊ ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಈ ಥರ ಮಾಡ್ತೀರೋ ದಯವಿಟ್ಟು ಲೈಕ್ ಕೊಡಿ. ಸೊ ಆ್ಯಂಡ್ ಐಸ್ ಕ್ರೀಮ್ ಅಂತೂ ಊರಿಗೆ ಹೋದ್ಮೇಲೆ ಮಿಸ್ಸೇ ಇಲ್ಲ. ಸೊ ನಾನ್ ವೆಜ್ ಡೇ ಆಗಿದ್ದರಿಂದ ಸೊ ಚಿಕನ್, ಮಟನ್, ಬಿರಿಯಾನಿ, ಕಬಾಬ್ ಎಲ್ಲ ಮಾಡಿದರು. ನಮ್ಮ ಅಕ್ಕ ಮಾಡಿದ್ಲು, ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಸೇರ್ಕೊಂಡು ಮಾಡಿದರು. ಸೊ ನಾನು ನಮ್ಮ ಅಜ್ಜಿ ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಇದು ಈವ್ನಿಂಗ್ ಇಲ್ಲೇ ಕಾಫಿ ಮಾಡ್ತಾಯಿದ್ದೆ. ಸೊ ಗ್ಯಾಸ್ನ ಈಚೆನೇ ತಂದು ಹಾಕಿದ್ರು, ಏನಕ್ಕಂದರೆ ಗಾಳಿ ಇರಲ್ಲ ಅಲ್ವಾ ಅಡುಗೆ ಮಾಡೋದಕ್ಕಂತ. ಸೊ ಕಾಫಿ ಮಾಡಿಕೊಟ್ಟೆ. ಇದು ನೆಕ್ಸ್ಟ್ ನೈಟು. ಸೊ ನೈಟು ನಮ್ಮ ತಾತವ್ರ ಅದಕ್ಕೆ ನಮ್ಮ ತಾತವ್ರ ಅಕ್ಕ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಏನೇನೋ ಮಾತಾಡ್ತಾ ಇದ್ದರು. ಸೊ ನಾನು ವೀಡಿಯೋ ಮಾಡೋದು ನೋಡಿ ನಮ್ಮಪ್ಪ ನಗ್ತಿದ್ರು. ಆ್ಯಂಡ್ ನೆಕ್ಸ್ಟ್ ಅಲ್ಲೇ ಎಲ್ಲರೂ ಕೂತ್ಕೊಂಡ್ರು. ಬಟ್ ನಂಗೆ ಜಾಗನೇ ಇರಲಿಲ್ಲ, ನಾನು ಇಲ್ಲೇ ಕಾರ್ ಹತ್ರ ನಿಂತಿದ್ದೆ. ಆ್ಯಂಡ್ ಸಾಂಗ್ಸ್ ಎಲ್ಲ ಹಾಕಿದ್ರು ನಮ್ಮಪ್ಪ ಕಾರಿಂದ. ಸೊ ಈ ಥರ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾನೆ ಇದ್ರು. ಸೊ ಹಾಗೆ ಮಾತಾಡ್ಕೊಂಡು ಕೂತಿದ್ರು. ಆ್ಯಂಡ್ ನೆಕ್ಸ್ಟ್ ನಾನು ನಮ್ಮ ತಾತ ಊಟ ಮಾಡಿದ್ವಿ. ಸೇಮ್ ಅದೇ ನಾನ್ ವೆಜ್, ಬಟ್ ರಾತ್ರಿಗಂತ ಮುದ್ದೆ ಮಾಡಿದರು. ಇದು ನೆಕ್ಸ್ಟ್ ಡೇ ಹೋಗಬೇಕಿತ್ತು, ಬಟ್ ನಮ್ಮ ತಾತ ಅಜ್ಜಿ ಎಲ್ಲ ಇರಿಸ್ಕೊಂಡ್ರು ಅಲ್ಲ. ಸೊ ಟಿಫನ್ಗಂತ ರೊಟ್ಟಿ ಚಟ್ನಿ ಮಾಡಿದರು. ಆ್ಯಂಡ್ ಮಧ್ಯಾಹ್ನ ಹುಣ್ಸೆಹಣ್ಣು ಇಲ್ಲೇ ಬಿಟ್ಟಿದ್ದನ್ನ ನಮ್ಮ ಅಜ್ಜಿ ಇಸ್ಕೊಂಡಿದ್ರು, ಅದನ್ನು ಸುಳಿತಿದ್ರು. ಆ್ಯಂಡ್ ಈವ್ನಿಂಗ್ ಇಲ್ಲಿ ನಾನು ಕಾಫಿ ಕುಡಿತಾ ಇದ್ದೆ. ನಮ್ಮ ಕುಳ್ಳಿ ಅಂತೂ ಅವಳ ಜೊತೆ ಆಟ ಆಡೋದಂದರೆ ಸಖತ್ತಾಗಿರುತ್ತೆ. ಅವಳಂತೂ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಥರನೇ. ಸೊ ಆಟ ಆಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಈಗ ದೊಡ್ಡವಳಾಗ್ತಾ ಇದ್ದಾಳಲ್ವ, ಅದೊಂದು 2 months ಆಗಿದೆ ಅದಕ್ಕೆ. ಸೊ ಅವಳಂತೂ ಎಲ್ರಿಗೂ ಗುದ್ದಿಯಕ್ಕೆ ಹೋಗ್ತಾ ಇರ್ತಾಳೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಸೊ ಇದು ಫ್ರೈಡೇ ವ್ಲಾಗ್. ನಾನೇ ಬೆಳಗ್ಗೆ ಎದ್ದು ಕಾಫಿ ಮಾಡಿದೆ, ಮತ್ತು ಊಟ ಆಗಿರಲಿ ಕಾಫಿ ಆಗಿರಲಿ ಇವಳ ಮುಂದೆನೇ ಕುತ್ಕೊಂಡು ತಿನ್ನಬೇಕು ಅನಿಸುತ್ತೆ. ಸೊ ಬೆಳಗಾಗಿದೆ ನೋಡ್ತಿರ್ಬೋದು. ಇವಳು ನೋಡಿ, ಮತ್ತು ಅವಳು ಕಾಲನ್ನ ಯಾವ ಥರ ಮಾಡ್ತಾಳೆ. ಸೊ ಒಂಥರ ಜಗಳ ಮಾಡೋ ಥರ. ಸೊ ಅವಳು ಒಬ್ಬಳೇ ಇರೋದ್ರಿಂದ ಶಿ ಈಸ್ ವೆರಿ ಲಕ್ಕಿ, ಬಿಕಾಸ್ ಎಲ್ಲರ ಮನೇಲೂ ಜಾಸ್ತಿ ಮೇಕೆ ವಾತ ಇದ್ದರೆ ಅದ್ರ ಬಗ್ಗೆ ಯಾರೂ ಇದೇ ರೀತಿ ಕೇರ್ ಮಾಡಲ್ಲ. ಲಾಸ್ಟ್ ವ್ಲಾಗಲ್ಲೂ ನೋಡಿದ್ರಿ ಅನಿಸುತ್ತೆ. ನಮ್ಮ ಅಜ್ಜಿ ಹೀಗೆ ಇವ್ರ ಜೊತೆ ಆಟ ಆಡ್ತಾರೆ. ನಮ್ಮ ಅಜ್ಜಿ ಅಂತ ಅಲ್ಲ, ಎಲ್ಲರೂ ಕೂಡ ಹೌದು. ಬಟ್ ನಮ್ಮ ಅಜ್ಜಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯಾಕಂದರೆ ಯಾವಾಗಲೂ ಅವರೇ ಅಲ್ವಾ ಎಲ್ಲಿರೋದು, ಅದಕ್ಕೋಸ್ಕರ ಒಂಥರ ಮಗು ಥರನೇ ಇವಳು. ಸೊ ಇವಳಿಗೂ ಅಲ್ಲಿ ಯಾರೂ ಇಲ್ಲ ಅಲ್ವಾ, ಅದಕ್ಕೆ ಇವಳು ನಮ್ಮ ಜೊತೆ ಆಟ ಆಡೋದು, ಕಾಲು ಕೆರೆಯೋದು, ಜಗಳ ಆಡೋದು, ಗುದಿಯೋದು ಎಲ್ಲ ಮಾಡ್ತಿರ್ತಾಳೆ. ಇವಳು ನೋಡಿ ಇಲ್ಲಿ ಏನು ಮಾಡ್ತಿದ್ದಾಳೆ, ಅವಳು ಮೇಲೆ ಬರಬೇಕಂತ ಟ್ರೈ ಮಾಡ್ತಿದ್ದಾಳೆ, ಆದರೆ ಆಗ್ತಿಲ್ಲ ಅಲ್ಲಿ. ಸೊ ಇವಳ ಜೊತೆನೂ ಆಟ ಆಡ್ಕೊಂಡು ಸೊ ಇವಳನ್ನೇ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ನಮ್ಮ ತಾತ ಇಲ್ಲಿ ಕೋಳಿ ಎಲ್ಲ ಬಿಟ್ಟು ಕಳಿಸ್ತಾ ಇದ್ದಾರೆ. ಸೊ ಹೊರಟ್ವಿ. ಸೊ ಹೇಳಿದ್ನಲ್ಲ, ಬರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ, ಹೋಗ್ಬೇಕಾದ್ರೆ ಒಂಚೂರು ಖುಷಿನೇ ಇರೋಲ್ಲ. ಸೊ ಅದೇ ಎಲ್ಲರೂ ನಾನು ವೀಡಿಯೋ ಮಾಡ್ಬೇಕಾದ್ರೆ ನಗ್ತಿರ್ತಾರೆ. ಸೊ ನಮ್ಮ ತಾತ ಅಜ್ಜಿ ಎಲ್ರಿಗೂ ಬಾಯ್ ಹೇಳಿ ಹೊರಟ್ವಿ. ಸೊ ಇದು ಆ ಊರಿನ ಮೇಲ್ಗಡೆ ಊರು, ಕೆಳಗಡೆ ಊರು ಅಂತ ಹೇಳ್ತಾರೆ. ಸೊ ಒಂದೇ ಊರು, ಬಟ್ ಮೇಲ್ಗಡೆ ಮನೆಗಳು, ಕೆಳಗಡೆ ಮನೆಗಳು ಅಂತ ಹೇಳ್ತಾರೆ. ಇದು ಮೇಲ್ಗಡೆ ಪೋರ್ಷನ್. ಸೊ ಚೆನ್ನಾಗಿರುತ್ತೆ ವೈಬ್ಸ್ ಅಂತೂ. ಬೆಳಗ್ಗೆನೇ ಅದು ಪಕ್ಷಿಗಳ ಸೌಂಡು, ಎಲ್ಲರೂ ಹಾಲು ಕರ್ಕೊಂಡಂಗೆ ಹಾಲು ಹಾಕ್ತಿರ್ತಾರೆ. ಸೊ ಇದೆಲ್ಲ ಚೆನ್ನಾಗಿರುತ್ತೆ. ಅದು ಬೇಜಾರು ಕೂಡ ಇರುತ್ತೆ. ಸೊ ಇಲ್ದು ಚಾನಲೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಸೊ ಅವರಂತೂ ಯಾವಾಗಲೂ ಇಲ್ಲೇ ಇರ್ತಾರೆ. ಸೊ ಫಸ್ಟು ಚಾನಲ್ ಇತ್ತು,
ಇವಾಗ ಸ್ವಲ್ಪ ಅಲ್ಲೆಲ್ಲ ಗಲೀಜೆಲ್ಲ ಆಗಿತ್ತು. ಇವಾಗ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ದೊಡ್ಡದಾಗಿ ಮಾಡ್ತಾಯಿದ್ದಾರೆ ಇನ್ನೂ. ಸೊ ಇದು ಕುಣಿಗಲ್ ಕೆರೆ. ನಾನು ಕುಣಿಗಲ್ ಕೆರೆ ಕ್ಯಾಪ್ಚರ್ ಮಾಡೋದು ಯಾವತ್ತೂ ಮರೆಯಲ್ಲ. ಸೊ ನೋಡ್ತಿರ್ಬೋದು ಆ ಸನ್ನು ಮತ್ತು ನೀರು ಎಲ್ಲ ಎಷ್ಟು ಸಖತ್ತಾಗಿರುತ್ತೆ ವೈಬ್ಸ್ ಅಂತ. ಸೊ ದೆನ್ ಮತ್ತು ನಾವು ನೆಲಮಂಗ್ಲ ಹತ್ತತ್ರ ಇನ್ನೇನು ನೆಲಮಂಗ್ಲಕ್ಕೆ ಹೋಗಿರಲಿಲ್ಲ. ನೆಲಮಂಗ್ಲ ಹತ್ತತ್ರ ಕಾಫಿ ಕುಡಿದ್ವಿ. ಸೊ ಕಾಫಿ ಬಿಸ್ಕೆಟ್ ಎಲ್ಲನೂ. ದೆನ್ ಇನ್ನೇನು ರೀಚ್ ಆದ್ವಿ. ಇದು ಮುಗೀತು ಅಷ್ಟೇ. ಆ ವೈಬ್ ನೋಡಿ, ಆ ಗಿಡಗಳು ಎಲ್ಲನೂ. ಸೊ ಇನ್ನು ಇದನ್ನು ಕ್ರಾಸ್ ಮಾಡಿದ್ರೆ ಸೊ ಫಿನಿಶ್ಡ್ ಅಷ್ಟೇ. ಸೊ ಮನೆಗೆ ಹೋಗಿ ಅವಲಕ್ಕಿ ಮಾಡಿದ್ವಿ. ಸೊ ಅವಲಕ್ಕಿ ತಿಂದ್ಕೊಂಡು ಈವ್ನಿಂಗ್ ಅನ್ನ ಸಾಂಬಾರು ಮಾಡಿದ್ವಿ. ಸೊ ಇಷ್ಟೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್